2022-23ನೇ ಸಾಲಲ್ಲಿ ಒಂದು ನರ್ಸರಿಗೆ ಹೋಗಿ ನಿಸರ್ಗ ನರ್ಸರಿಗೆ ಹೋಗ್ಬಿಟ್ಟು ಎಲ್ಲ ಗಿಡಗಳನ್ನ ತಗೊಬಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಸಹ ವಿದ್ಯಾರ್ಥಿಗಳಿಗೆ ಎಲ್ಲ ಹಂಚಿ ಅವ್ರಿಗೆ ಬೇಕಾದಂತಹ ಮಣ್ಣು ಒಳ್ಳೆ ಮಣ್ಣಾಗಿರ್ಬೋದು ಮತ್ತು ಗೊಬ್ಬರ ಎಲ್ಲ ಮಾಡಿ ಆಮೇಲೆ ಡ್ರಿಪ್ಪಿಂಗ್ ವ್ಯವಸ್ಥೆಯನ್ನೆಲ್ಲ ಪ್ರತಿಯೊಂದು ಗಿಡಕ್ಕೂ ಡ್ರಿಪ್ಪಿಂಗ್ ವ್ಯವಸ್ಥೆ ಇದೆ. ಇದನ್ನೆಲ್ಲ ಮಾಡಾದ ನಂತರ ಪ್ರತಿಯೊಂದು ಹುಡುಗರಿಗೂ ಅವರವ್ರದ್ದೇ ಆದಂತಹ ಗಿಡಗಳನ್ನು ನಾವು ಬರೆದು ಚಾಟಿಗೆ ಹಾಕಿದ್ವಿ. ಅವರು ಜವಾಬ್ದಾರಿ ಡೈಲಿ ಬಂದ ಕೂಡಲೇ ಏನಾದ್ರು ಸ್ವಲ್ಪ ಕಳೆ ಇದ್ದರೆ ಕಳೆ ಕೀಳೋದು ಮತ್ತು ಅದಕ್ಕೆ ನೀರು ಹಾಕೋ ಜವಾಬ್ದಾರಿನೆಲ್ಲ ಮಾಡ್ತಾರೆ. ನೀರಿದ್ದು ಏನೂ ಇಲ್ಲ, ಅಲ್ಲೇ ಡ್ರಿಪ್ಪಿನ ವ್ಯವಸ್ಥೆ ಇರುತ್ತೆ. ಏನು ಕಳೆಗಳಿದ್ದರೆ ಅದು ಒಂದು ಪ್ರತಿಯೊಂದಕ್ಕೂ ಹೆಸರು ಕೊಟ್ಟಿದ್ದೀವಿ. ಯಾರು ಚೆನ್ನಾಗಿ ನೋಡ್ಕೊತಾರೆ ಅವರಿಗೆ ಪ್ರೈಝು ಇರುತ್ತೆ. ಕೊನೆಯ ದಿನ ಅಥವಾ ವಾರ್ಷಿಕೋತ್ಸವದ ದಿನ ಮಕ್ಕಳಿಗೆ ಇದ್ರ ಬಗ್ಗೆ ಪ್ರೈಝನ್ನು ನೀಡಲಾಗುತ್ತೆ. ಮತ್ತು ಈ ನಿಸರ್ಗ ಸಂಬಂಧಪಟ್ಟಂಗೆ ಪರಿಸರ ಸಂಬಂಧಪಟ್ಟಂಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಉಪನ್ಯಾಸನೂ ಸಹ ನಾವು ಕರೆಸಿ ನೀಡ್ತೀವಿ. ಅದಕ್ಕೆ ಬೇಕಾದಂತಹ ಸಲಕರಣೆಗಳನ್ನೆಲ್ಲ ಸಹ ನಾವು ತಗೊಬಂದಿದ್ದೀವಿ. ಮಕ್ಕಳಿಗೆ ಬೇಕಾದಂತಹ ತುಂಬ ಚೆನ್ನಾಗಿ ಮಕ್ಕಳು ಮೇಂಟೆನೆನ್ಸ್ ಮಾಡಿ. ತರಗತಿಯ ಎಲ್ಲ ಮಕ್ಕಳಿಗೂ ಒಂದೊಂದು ಸಸಿಗಳನ್ನು ಕೊಟ್ಟು ಅದರ ಸಂಪೂರ್ಣ ಜವಾಬ್ದಾರಿಯನ್ನು ನೀಡಲಾಯಿತು. ಅದಕ್ಕೆ ಹಾಕುವಂಥ ಗೊಬ್ಬರಗಳನ್ನು ಸಹ ನಟ ಶಿಕ್ಷಕರು ವಿವರಿಸಿ ಯಾವ ರೀತಿ ಸಸಿಗಳನ್ನು ಪೋಷಿಸಬೇಕು ಎಂಬುದನ್ನು ವಿವರಿಸಿ ಯಾವ ಸಸಿಗಳು ಚೆನ್ನಾಗಿ ಬೆಳೆಯುತ್ತವೋ ಅಂತಹ ಮಕ್ಕಳಿಗೆ ಪ್ರಶಸ್ತಿಗಳನ್ನು ಕೊಡುವಂತಹ ಕಾರ್ಯವನ್ನು ಸಹ ಮಾಡಲಾಯಿತು. ಎಲ್ಲ ಮಕ್ಕಳು ತಮಗೆ ಪಡೆದಿರುವ ಸಸಿಗಳನ್ನು ತುಂಬ ಚೆನ್ನಾಗಿ ಪೋಷಿಸುತ್ತಾ ಬಂದಿದ್ದಾರೆ. How they throw the day. Good morning, ma'am. Very good morning. Why today you not clean the classroom? Just now only I clean, ma'am. But the direct they throw here only the whole day, ma'am. I clean just now only, you know. Don't do this like and all, okay? Okay, ma'am. Miss, just now she cleaned the classroom, but Darshan sharp the pencil and he threw here only, miss. You want to maintain the class?
ಹಾಗೂ SDMC ಅಧ್ಯಕ್ಷರು ಗ್ರಾಮಸ್ಥರು ಯಾವ ರೀತಿ ಸಹಕಾರ ಮಾಡಿದ್ದಾರೆ ಅಂತ ಈಗ ಅಧ್ಯಕ್ಷರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ. ನಮಸ್ಕಾರ ಸರ್. ನಾವು 2024 ಸಾಲಿನಿಂದ 2 ವರ್ಷದಿಂದ ನಾವು SDMC ಅಧ್ಯಕ್ಷರಾಗಿ ಈ ಶಾಲೆಗೆ ಸೇವೆ ಸಲ್ಲಿಸ್ತಿದ್ದೀವಿ. ಈ ಶಾಲೆಗೆ 2022ರಲ್ಲಿ ನಮ್ಮ ನಟರಾಜ್ ಸರ್ ಕುಸುಮ ಮೇಡಮ್ ಬಂದಾಗ ನಮ್ಮ ಶಾಲೆಯ ಸ್ಟ್ರೆಂತ್ ಬಂದ್ಬಿಟ್ಟು 8ರಿಂದ 10ವರೆಗೂ ಇತ್ತು. ಇದು ಈ ವರ್ಷ 2027ಕ್ಕೆ 38 ಜನ ಸ್ಟ್ರೆಂತ್ ಆಗಿದೆ. ಈ ಗೌರ್ಮೆಂಟ್ ಶಾಲೆಗಳಲ್ಲಿ ವರ್ಷದಿಂದ ವರ್ಷಕ್ಕೆ ಸ್ಟ್ರೆಂತು ಕುಗ್ತಾ ಇದೆ ಬೇರೆ ಕಡೆ, ಆದರೆ ನಮ್ಮಲ್ಲಿ ಜಾಸ್ತಿ ಆಗ್ತಿದೆ. ಅದಕ್ಕೆ ಈ ಮುಖ್ಯ ಶಿಕ್ಷಕರ ಶ್ರಮ ತುಂಬ ಗಣನೀಯ, ಹೇಳೋದಕ್ಕೆ ಅಸಾಧ್ಯ. ವರ್ಷದಿಂದ ವರ್ಷಕ್ಕೆ ತುಂಬ ಇಂಪ್ರೂವ್ಮೆಂಟ್ಸ್ ಮಾಡ್ತಾ ಬಂದರೆ ನಮ್ಮ 2022-2023ನೇ ಸಾಲ ಬಂದಾಗ ನನ್ನ ಮಗನ್ನೇ ನಾವು ಸೇರಿಸೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದ ಸನ್ನಿವೇಶದಲ್ಲಿ ನಮ್ಮ ಮಾಸ್ಟರ್ ಮನೆ ಹತ್ರ ಬಂದು ಈ ಥರ ಮಾಡಬೇಡಿದ್ದಣ್ಣವ್ರೆ, ನಿಮಗೆ 1 ವರ್ಷ ಟೈಮ್ ಕೊಡಿ, ನನಗೆ ನಿಮ್ಮ ಮಗನ ಭವಿಷ್ಯ ನಾವು ಎಲ್ಲಿ ತಗೊಂಡೋಗಿ. ಅವತ್ತು ನನಗೆ ಆ ಮಾತು ಕೊಟ್ಟಿದ್ದನ್ನು ಅವರು ಇವತ್ತು ಉಳಿಸ್ಕೊಂಡಾರೆ. ನನ್ನ ಮಗ ಇವತ್ತು ಇಲಾಜೊಳಗೆ ಇಂಗ್ಲೀಷ್ ಮಾತಾಡ್ತಾನೆ. ಪ್ರತಿಯೊಂದು ಟಾಕಿಂಗ್ ಆಗಲಿ ಯಾವುದಾಗಲಿ ಈ ಪ್ರೈಮರಿ ಸ್ಕೂಲ್ ಮಕ್ಕಳಿಗಿಂತಲೂ ಹೆಚ್ಚಾಗಿ ಅವರು ಮಾತಾಡ್ತಾರೆ. ಇದಕ್ಕೆಲ್ಲ ಕಾರಣ ಈ ನಟರಾಜ್ ಸರ್, ಕುಸುಮ ಮೇಡಮ್. ಮತ್ತು ಈ ಸ್ಕೂಲಲ್ಲಿ ವರ್ಷದಿಂದ ವರ್ಷಕ್ಕೆ ಯಾಕೆ ಸ್ಟ್ರೆಂತ್ ಜಾಸ್ತಿ ಆಗ್ತಾಯಿದೆ ಅಂದರೆ ಇವ್ರು ಕೊಡ್ತಿರೋ ಎಫೆಕ್ಟು ತುಂಬ ಇಡೀ ಕ್ಲಸ್ಟರಲ್ಲೇ ಜಾಸ್ತಿ. ಬಟ್ ಯಾವುದೇ ಒಂದು ಪ್ರತಿಭಾ ಕಾರಂಜಿಗೆ ಹೋಗಿ ಅಲ್ಲೂ ಫಸ್ಟ್ ಪ್ರೈಸ್ಗಳು 18ರಿಂದ 20 ಫಸ್ಟ್ ಪ್ರೈಸ್ಗಳನ್ನ ನಾವು ಬಾಚ್ಕೊಳ್ತಾ ಬಂದಿವಿ. ಇಲ್ಲಿ 3ನೇ ವರ್ಷದಿಂದ ನೋಡಿ, ಅದಕ್ಕೋಸ್ಕರ ಉದಾಹರಣೆ ಇವೆಲ್ಲ ನಮ್ಮ ಕ್ಲಸ್ಟರ್ ಮಟ್ಟದಲ್ಲಿ ನಡೆದ ಪ್ರತಿಭಾ ಕಾರಂಜಿ ತಾಲೂಕು ಲೆವೆಲ್ ಆಗಿರ್ಬೋದು, ಪ್ರತಿಯೊಂದು ಮಟ್ಟದಲ್ಲೂ ಇವರು ಅಷ್ಟು ಎಫೆಕ್ಟ್ ಆಗ್ತಾರೆ. ಯಾವುದೇ ವಿಚಾರನ ಇವರು ಅಷ್ಟು ಕೂಲಂಕುಷವಾಗಿ ಕಾಣ್ತಾರೆ. ಹೋದ ವರ್ಷ ಅವರಿಗೆ ಬಂದ್ಬಿಟ್ಟು ಜಿಲ್ಲಾ ಅವಾರ್ಡ್ ಬಂತು, ಜಿಲ್ಲಾ ಜಾನ್ಮೆಚ್ಚಿದ ಶಿಕ್ಷಕ ಅಂತ. ಅದು ಸುಮ್ಮನೆ ಬರೋಲ್ಲ ಅವ್ರು ಮಾಡಿರೋ ಕೆಲಸ ಕಾರ್ಯಗಳು. ಆಮೇಲೆ ನಾವು ಹಿಂಗೆ ಸ್ಟ್ರೆಂತ್ ಜಾಸ್ತಿ ಆಗ್ತಾ ಹೋಯ್ತು ವರ್ಷದಿಂದ ವರ್ಷಕ್ಕೆ. ಈಗ ನಮ್ಮ ಹತ್ರ ಚರ್ಚೆ ಮಾಡಿ ಬಿಲ್ಡಿಂಗ್ಗಳು ಆಗ್ತಿಲ್ಲ ತೇಜಣ್ಣವ್ರೆ, ನೀವು ಏನಾದ್ರು ಮಾಡಬೇಕು ಇದಕ್ಕೆ ವ್ಯವಸ್ಥೆ. ಈ ಪಂಚಾಯತ್ಗೆ ಬಿಲ್ಡಿಂಗ್ಗಳು ಆಗೋದು ಅದು ಎಷ್ಟು ವರ್ಷಕ್ಕೆ ಆಗ್ತಾವೋ ಗೊತ್ತಿಲ್ಲ. ಅದಕ್ಕೆ ನಾವು ಒಂದು SDMCಲಿ ಒಂದು ಮೀಟಿಂಗ್ ಕರೆದು ಮಾಸ್ಟ್ರು ನಮ್ಮ ಒಗ್ಗೂಡ್ಕೊಂಡು ನಾವು ತಲಾ ಪೇರೆಂಟ್ಸ್ಗಳಿಗೆ ಇಷ್ಟಿಷ್ಟು ಅಂತ ಹಾಕಿ ಒಂದು ರಂಗಮಂದಿರ ವಿತ್ ಸ್ಕೂಲು ಎರಡನ್ನೂ ಈಕ್ವಲ್ ಆಗಿ ಒಂದು ರಂಗಮಂದಿರ ನಿರ್ಮಾಣ ಮಾಡೋದು. ಇವತ್ತು ಅದನ್ನ ಹೇಳ್ಬಾರ್ದು, ಮಾಸ್ಟ್ರು ಶ್ರಮ ಅಷ್ಟು ಶ್ರಮ ಪಟ್ಟಿದ್ದಾರೆ. ಅವ್ರ ಕೈಯಿಂದ ಎಷ್ಟು ದುಡ್ಡು ಹೋಗಿದೆ ಅಂತ ಅವರಿಗೆ ಲೆಕ್ಕನೇ ಇಲ್ಲ. ಅಷ್ಟನ್ನು ಅವ್ರನ್ನ ಇದು ಮಾಡ್ಕೊಂಡು 3 ಲಕ್ಷದ ಮೇಲೆ ಹೆಚ್ಚಿಗೆ ಜಾಸ್ತಿ ಆಗಿದೆ. ಬಟ್ ಅಮೌಂಟು ಅಷ್ಟರಲ್ಲಿ ನಾವು ರಂಗಮಂದಿರ ನಿರ್ಮಾಣ ಮಾಡಿ ಇವತ್ತು ಶಾಲಾ ಕೊಠಡಿನ ಅಷ್ಟು ನೀಟಾಗಿ ಇದು ಮಾಡಿದ್ವಿ. ಇಷ್ಟಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ನಟರಾಜ್ ಸರ್ ಅವರು. ಇಷ್ಟೆಲ್ಲ ಶ್ರಮ ವಹಿಸಿ ವರ್ಷದಿಂದ ವರ್ಷಕ್ಕೆ ನಮ್ಮಲ್ಲಿ ಮಕ್ಕಳುಗಳನ್ನ ಅವಾಯ್ಡ್ ಮಾಡ್ತಿದ್ದೀವಿ ನಾವು ಇಲ್ಲಿ ಸ್ಟ್ರೆಂತ್ ಜಾಸ್ತಿ ಆಗಿ. ಬಟ್ ನಮ್ಮ ಕೈಲಿ ಕೊಠಡಿ ಸಮಸ್ಯೆ, ಆಮೇಲೆ ಇನ್ನೊಬ್ಬರು ಶಿಕ್ಷಕರು ಜಾಸ್ತಿ ಬಂದರೆ ಇವರು ಗ್ರಿಪ್ಪು ಸಿಗಲ್ಲ ಅಂತ ಇದಕ್ಕೋಸ್ಕರ ಒಂದು ಅವರೇಜ್ ಅಂತೇಳಿ ನಾವು ಮೇಂಟೈನ್ ಮಾಡ್ತಿದ್ದೀವಿ. ಇದಕ್ಕೆಲ್ಲ ತುಂಬ ಶ್ರಮ ಪಟ್ಟಿದ್ದಾರೆ ನಮ್ಮ ನಟರಾಜ್ ಸರ್ ಅವರು. ಅವರಿಗೆ ನಮ್ಮ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಇಷ್ಟು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ.